ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೊರ್ಬಾ. MBBS ಅನ್ನು ಮಾಡಬೇಕು, ಅದರಲ್ಲೂ ಕೂಡ ವಿದೇಶದಲ್ಲಿ MBBS ಅನ್ನು ಮಾಡಿ ಡಾಕ್ಟರ್ ಆಗಬೇಕು ಅನ್ನೋದು ಬಹಳಷ್ಟು ಜನರ ಕನಸಾಗಿರುತ್ತೆ. ಬಟ್ ಹೇಗೆ, ಯಾವ ರೀತಿ ಅನ್ನೋದೇ ಗೊಂದಲ ಆಗಿರುತ್ತೆ. ಅದೆಲ್ಲದಕ್ಕೂ ಕೂಡ ಒಂದೇ ಉತ್ತರ, ಡಾಕ್ಟರ್ ಡ್ರೀಮ್ಸ್. ಹೌದು, ನೀಟ್ ಅಂಕ ಕಡಿಮೆ ಇದ್ದರೂ ಕೂಡ, ಲಕ್ಷಗಟ್ಟಲೆ ಡೊನೇಷನ್ ಇಲ್ಲದೇ ಇದ್ದರೂ ಕೂಡ ನೀವು ವಿದೇಶದಲ್ಲಿ MBBS ಅನ್ನು ಮಾಡಬಹುದು. ಹೇಗೆ, ಯಾವ ರೀತಿ, ಎಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಂಸ್ಥಾಪಕರಾದಂತಹ ಮುಬಾರಕ್ ಅವರು ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಜೊತೆಗೆ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯ ಮೂಲಕ ವಿದೇಶಕ್ಕೆ ಹೋಗಿ MBBS ಓದ್ತಾ ಇರುವಂತಹ ಇಬ್ಬರು ವಿದ್ಯಾರ್ಥಿಗಳು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಚೈತ್ರ ಮತ್ತು ವಿದ್ಯಾ, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಮುಬಾರಕ್ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ನೀಟ್ ಕೌನ್ಸಿಲಿಂಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇಂಡಿಯಾದಲ್ಲಿ MBBS ಸೀಟ್ ತೊಗೊಬೇಕು ಅಂದರೆ ಕೆಟಗರಿ ವೈಸು ನೀಟ್ ಮಾರ್ಕ್ಸ್ ಎಷ್ಟು ಇರಬೇಕಾಗುತ್ತೆ ಅಂತೇಳಿ? ಸರ್, ಈಗ ನೆಕ್ಸ್ಟ್ ವೀಕಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಕಮಿಂಗ್ ಮಂಡೇ ಟ್ಯೂಸ್ಡೇಯಿಂದ. ಈಗ ಕ್ಯಾಟಗರಿ ವೈಸ್ ಈಗ ಒಂದು ಕನ್ಫ್ಯೂಷನ್ ಏನು ನಡೀತಿದೆ ಅಂದರೆ, ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಒಂದು 150-200 ಮಾರ್ಕ್ಸ್ ಬಂದರೂ ಕೂಡ ನಾವು ಕರ್ನಾಟಕದಲ್ಲಿ ಸೀಟ್ ತಗೋಬೋದು ಅಂತ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ನಡೀತಾ ಇದೆ. ಈಗ ಇದಕ್ಕೆಲ್ಲ ಉತ್ತರ ಏನಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಕ್ಯಾಟಗರಿ ಕರ್ನಾಟಕದಲ್ಲಿ ಇರುವಂಥದ್ದು, ಈಗ ಕ್ಯಾಟಗರಿ ವೈಸ್ ನಾನು ಮಾತಾಡೋಕ್ಕೆ ಬಂದರೆ, ಈಗ ಸ್ಟೂಡೆಂಟು ಜನರಲ್ ಕ್ಯಾಟಗರಿ 500ರಿಂದ 500 ಮಾರ್ಕ್ಸ್ 550 ಮಾರ್ಕ್ಸ್ ಬಂದಿದ್ರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ MBBS ಸೀಟು, ಅದು ಫ್ರೀ ಸೀಟ್ ತಗೊಳ್ಳೋಕ್ಕೆ ಸಾಧ್ಯ. ಈಗ ನಾವು OBC ಕ್ಯಾಟಗರಿ 450ರಿಂದ 500 ಮಾರ್ಕ್ಸ್ ಬೇಕು, SC ಕ್ಯಾಟಗರಿ 400ರಿಂದ 430 ಮಾರ್ಕ್ಸ್ ಬೇಕು, ST ಕ್ಯಾಟಗರಿ 360ರಿಂದ 390 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಫ್ರೀ ಸೀಟ್ ತಗೊಳ್ಳೋಕ್ಕೆ ಸಾಧ್ಯ. ಇದಕ್ಕಿಂತ ಕಡಿಮೆ ಮಾರ್ಕ್ಸ್ ಬರ್ತಿದೆ ಅಂದರೆ ಯಾವುದೇ ಕಾರಣಕ್ಕೂ ಬಂದು ನಮ್ಮ ಕರ್ನಾಟಕದಲ್ಲಿ ಫ್ರೀ ಸೀಟ್ ತಗೊಳ್ಳೋಕ್ಕಂತೂ ಚಾನ್ಸ್ ಯಾವುದೇ ರೀತಿ ಇಲ್ಲ. ಸೊ ಅದಕ್ಕೋಸ್ಕರ ಇದು ಕ್ಲಾರಿಟಿ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, 130-140 ಮಾರ್ಕ್ಸ್ ಬಂದಿರೋರೆಲ್ಲ ನಮಗೆ ಕೌನ್ಸ್ಲಿಂಗ್ ಮುಖಾಂತರ ಸೀಟ್ ಸಿಗುತ್ತೆ ಅಂತ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸಲ್ಲಿ ಇದ್ದೀರಾ. ಸೊ ಅದಕ್ಕೋಸ್ಕರ ಈ ಒಂದು ಕ್ಯಾಟಗರಿಗೆ ಯಾವ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ಬೇಕಂದ್ಬಿಟ್ಟು ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬರ್ತಿರೋರಿಗೆ ವಿದೇಶದಲ್ಲಿ ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಮಾಡಿಕೊಡ್ತಿದೆ ಡಾಕ್ಟರ್ ಡ್ರೀಮ್ಸು. ಓಕೆ ಸರ್, ಇನ್ನು ಕರ್ನಾಟಕದಲ್ಲಿ ಟೋಟಲ್ MBBS ಸೀಟ್ಗಳು ಎಷ್ಟಿದ್ದಾವೆ ಮತ್ತು ಅದನ್ನು ಹೇಗೆ ಡಿವೈಡ್ ಮಾಡ್ತಾರೆ? ಸರ್, ಈಗ ಏನಾಗುತ್ತೆ ಅಂದರೆ, ಈಗ ನಮ್ಮ ಭಾರತದಲ್ಲಿ ಇರೋದು, ಈಗ ಸ್ಪೆಷಲಿ ನಮ್ಮ ಕರ್ನಾಟಕದ ಬಗ್ಗೆ ನಾನು ಮಾತಾಡೋಕ್ಕೆ ಬಂದರೆ, ಒಂದು ಗೌರ್ಮೆಂಟ್ ಸೀಟ್ಸ್ ಏನಿದೆಯಲ್ಲ 3800 ಸೀಟ್ಸ್ ಇದೆ. 3800 ಸೀಟ್ಸು. ಅದೇ ಪ್ರೈವೇಟ್ ಸೀಟ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದರೆ 6000 ಸೀಟ್ಸ್ ಇದೆ. ಡೀಮ್ಡ್ ಮೆಡಿಕಲ್ ಕಾಲೇಜಸ್ಸು, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಬಗ್ಗೆ 9800 ಸೀಟ್ಸು ನಮ್ಮ ಟೋಟಲಿ ಕರ್ನಾಟಕದಲ್ಲಿರೋದು. ಈ ವರ್ಷ ನೀಟ್ ಬರೆದಿರುವಂಥ ಸಂಖ್ಯೆ 1,40,000 ಸ್ಟೂಡೆಂಟ್ಸು. 1,40,000 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದಾರೆ. ಅದರಲ್ಲಿ ಪಾಸ್ ಆಗಿರುವಂಥದ್ದು 83,000 ವಿದ್ಯಾರ್ಥಿಗಳು. ಈಗ 83,000 ಒಂದು ಕಡೆ, ಇನ್ನೊಂದು ಕಡೆ 9,000 ಅಂದರೆ ಯಾವ ಒಂದು 10% ಸೀಟ್ಸ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಈಗ ಅವರು ಕೂಡ ಮೆಡಿಕಲ್ ಮಾಡಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಂತೂ ಆಪ್ಷನ್ಸ್ ಇಲ್ಲ. ಈಗ ಯಾಕಂದರೆ ಡೊನೇಷನ್ ಕೊಡೋಕೆ ರೆಡಿ ಇರಲ್ಲ, ಒಂದು ಕಡೆ ಮಾರ್ಕ್ಸು ಕಮ್ಮಿ ಬಂದಿರುತ್ತೆ. ಅಂಥದ್ರಲ್ಲಿ ಈಗ MBBS ಮಾಡಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಆಗಿಲ್ಲ ಅಂದರೂ ಕೂಡ ವಿದೇಶದಲ್ಲಿ ಹೋಗಿ ಒಂದು ಜಸ್ಟ್ ಎಲಿಜಿಬಲ್ ಆಗಿದ್ದರೆ ಸಾಕು. OBC SC ST ಕ್ಯಾಟಗರಿ ಇರೋರು 720 113 ಮಾರ್ಕ್ಸ್ ತಗೊಂಡ್ರೆ ಸಾಕು. ಅವರು ಕೂಡ ಫಾರಿನಲ್ಲಿ ಇರುವಂಥ ಟಾಪ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಅವಕಾಶ ಡಾಕ್ಟರ್ಸ್ ಮುಖಾಂತರ ಮಾಡಿಕೊಡ್ತೀವಿ. ಅದೇನಾದರೂ ಜನರಲ್ ಕ್ಯಾಟಗರಿ ಬಗ್ಗೆ ಮಾತಾಡೋಕ್ಕೆ ಬಂದರೆ 144 ಮಾರ್ಕ್ಸ್ ಬೇಕಾಗುತ್ತೆ. 720 ಜಸ್ಟ್ 144 ಮಾರ್ಕ್ಸ್ ಬಂತು, ಸ್ಟೂಡೆಂಟ್ ಕೇಪಬಲ್ ಇದ್ದಾನೆ, ಬಡ್ಜೆಟ್ ಒಂದು 20-23 ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಅಂತ ಇರೋ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದು ಒಳ್ಳೆ ಮೆಸೇಜ್ ಇದು. ಸೊ ಇಂಡಿಯಾದಲ್ಲಿ ಆಗಿಲ್ಲ ಅಂದರೆ ವಿದೇಶದಲ್ಲಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡ್ಬೋದು. ವಿದೇಶದಲ್ಲಿ MBBS ಮಾಡಬೇಕು ಹೇಗೆ, ಜೊತೆಗೆ ಡಾಕ್ಟರ್ ಡ್ರೀಮ್ಸ್ ಬಗ್ಗೆ ನಿಮಗೂ ಕೂಡ ತಿಳ್ಕೊಬೇಕು ಅನ್ನೋ ಪ್ರಶ್ನೆಗಳಿದ್ದರೆ ಅಥವಾ ಕುತೂಹಲಗಳಿದ್ದರೆ ನೇರವಾಗಿ ಕರೆ ಮಾಡಬಹುದು, ನೀವು ಕೂಡ ಮಾತನಾಡಬಹುದಾಗಿದೆ. ನಾನು ಸ್ಟೂಡೆಂಟ್ಸನ್ನು ಮಾತನಾಡಿಸ್ತಾ ಹೋಗ್ತೀನಿ. ನೀವು ಯಾವ ಇಯರಲ್ಲಿ ಓದ್ತಾ ಇದ್ದೀರಿ, ಹೇಗೆ ಡಾಕ್ಟರ್ ಡ್ರೀಮ್ಸನ್ನು ಕಾಂಟ್ಯಾಕ್ಟ್ ಮಾಡಿದ್ರಿ, ಈಗ ಹೇಗೆ ಆಗ್ತಾ ಇದೆ ಎಜುಕೇಷನ್ ಅಂತ? ಸರ್, ನನ್ನ ಹೆಸರು ಚೈತ್ರ ಲೋಕನಾಥ್ ರಾಠೋಡ್ ಅಂತ. ನಾನು ಉತ್ತರ ಕನ್ನಡ ಡಿಸ್ಟಿಕ್ ಮುಂಡಗೋಡಿಂದ ರಷ್ಯಾದಲ್ಲಿ MBBS ಮಾಡ್ತಾ ಇದ್ದೀನಿ, ಕ್ರೀಮಿಯಾ ಫೆಡ್ರಲ್ ಯೂನಿವರ್ಸಿಟಿ. ನಂದು ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜ್. ನಾನು ಅಲ್ಲಿ ಇವಾಗ 5 ಇಯರ್ಸಿಂದ ಸ್ಟಡಿ ಮಾಡ್ತಿದ್ದೀನಿ ಸರ್. ನನಗೆ ಯಾವುದೇ ಆದ ಪ್ರಾಬ್ಲಮ್ಸ್ ಏನೂ ಇಲ್ಲ. ಸ್ಟಡಿ ವಿಚಾರದಲ್ಲಿ ಇಲ್ಲಿರೋ ಸಬ್ಜೆಕ್ಟ್ಸೇ ಅಲ್ಲೂ ಇದೆ. ಆಲ್ ಓವರ್ ವರ್ಲ್ಡಲ್ಲಿ ನೀವು ಎಲ್ಲೇ ಹೋದ್ರೂ 19 ಸಬ್ಜೆಕ್ಟ್ಸ್ ಕಂಪಲ್ಸರಿ MBBS ಅಲ್ಲಿ. ಮತ್ತು ಡಾಕ್ಟರ್ ಡ್ರೀಮ್ಸ್ ಬಗ್ಗೆ ಮಾತಾಡ್ಬೇಕು ಹೇಳಿದರೆ, ಡಾಕ್ಟರ್ ಡ್ರೀಮ್ಸ್ ನಮ್ಮ ಜೊತೆನೇ ಇದ್ದಾರೆ ಫಸ್ಟ್ ಇಯರಿಂದ ಟಿಲ್ ನಾನು ಇವಾಗ 5th ಇಯರ್ ನನ್ನ ಜೊತೆನೇ ಇದ್ದಾರೆ. ಮತ್ತು ಅವ್ರು ಎಲ್ಲದಕ್ಕೂ ನಮಗೆ ಹೆಲ್ಪ್ ಮಾಡ್ತಾರೆ. ಲೈಕ್ ಗೈಡೆನ್ಸ್ ಬೇಕಪ್ಪ ಏನಾದರೂ ಅಂದರೆ ದೇ ವಿಲ್ ಹೆಲ್ಪ್ ಅಸ್. ಓಕೆ, ಈಗ ಕಾರ್ಯಕ್ರಮದ ಮೊದಲ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಚನ್ನೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಚನ್ನೇಶ್ ಅವರೇ ನಮಸ್ತೆ.
ನಮಸ್ತೆ. ಮಾತಾಡಿ. ಸರ್ ನಮಸ್ಕಾರ ಚನ್ನೇಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್, MBBSಗೆ ಟಿ ವಿನಲ್ಲಿ ಬರ್ತಾ ಇರೋದೇನಂದ್ರೆ ಲಕ್ಷ ಗಂಟೆ ಡೊನೇಷನ್ ಕೊಟ್ಟೋ ಆಗಿಲ್ಲ ಅಂತ ಬರ್ತಾ ಇದೆ. ಕರೆಕ್ಟ್. ನಮ್ಗೆ MBBS 5 years ಅಲ್ವಾ? 6 year 5 year ಮೆಡಿಕಲ್ 1 year ಇಂಟರ್ನ್ಶಿಪ್. ಈಗ ಸ್ಟೂಡೆಂಟ್ ಅದು ಸೆಕೆಂಡ್ PUC ಕಂಪ್ಲೀಟ್ ಆಗಿದೆಯಾ ಸರ್? ಸರ್ ಇವಾಗ ಸೆಕೆಂಡ್ PUC ಇದ್ದಾಳೆ, ಅದಕ್ಕೆ ನಾವು ಮುಂದೆ ಪ್ಲಾನ್ ಮಾಡ್ಬೇಕಲ್ಲ. ವೆರಿ ಗುಡ್, ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕಾಲೇಜ್ ಯಾವ ಕಾಲೇಜಲ್ಲಿ ಓದಿಸ್ತಾ ಇದ್ದೀರಾ ಸರ್? ಸೆಂಟ್ ಮೇರಿ ಸ್ಕೂಲ್. ಓಕೆ, ಅಲ್ಲಿ ನೀಟ್ ಕೋಚಿಂಗ್ ಚೆನ್ನಾಗಿದೆಯಾ ಅಂತ ನೋಡಿ. ಚೆನ್ನಾಗಿದ್ದರೆ ಇಂಡಿಯಾದಲ್ಲೇ ಫಸ್ಟ್ ಪ್ರಿಫರೆನ್ಸು, ಇಂಡಿಯಾದಲ್ಲೇ ಟ್ರೈ ಮಾಡಿ. ಬೈ ಚಾನ್ಸ್ ಆಗಿಲ್ಲ ಅಂದರೆ ಸೇಮ್ ನಮ್ಮದು ನಂಬರ್ ಬರ್ತಾ ಇದೆ 9035061122. ಆ ನಂಬರು ಸೇವ್ ಮಾಡ್ಕೊಳ್ಳಿ. ಡಿಸೆಂಬರ್ ಜನವರಿ ಅಷ್ಟರಲ್ಲಿ ಬಂದು ಕೋರಮಂಗಲ ಸೋನಿವಲ್ ಸಿಗ್ನಲಲ್ಲಿ ಆಫೀಸ್ ಇದೆ, ಡೈರೆಕ್ಟಾಗಿ ವಿಸಿಟ್ ಮಾಡಿ. ಫ್ಯಾಮಿಲಿ ಜೊತೆ ಬನ್ನಿ. ಯಾವ ಮೆಡಿಕಲ್ ಕಾಲೇಜು, ಯಾವ್ಯಾವ ಮೆಡಿಕಲ್ ಕಾಲೇಜ್ ಬರುತ್ತೆ, ಬಜೆಟ್ ಎಷ್ಟಾಗುತ್ತೆ, ಮತ್ತು ಯಾವ ರೀತಿ ಒಂದು ಮಕ್ಕಳು ಫಾರಿನಿಗೆ ನಾವು ಕಳಿಸ್ತೀವಿ, ಯಾವ ಥರ ಪ್ರೊಸೀಜರ್ ಇರುತ್ತೆ, ಪ್ರತಿ ಒಂದಕ್ಕೂ ನಿಮಗೊಂದು ಮಾಹಿತಿ ಗೊತ್ತಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಚನ್ನೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಹಾಸನದಿಂದ ಸುರೇಶ್ ಅಂತೇಳಿ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಮಾತಾಡಿ. ನಮಸ್ತೆ ಸುರೇಶ್ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ಹಾಸನಿಂದ ಸರ್ ಈಗ ಹಾಂ ಹೇಳಿ ಸರ್. ಹಾಂ ಸರ್, ನಮ್ಮ ಮಗಂದೀಗ MBBS ಬೈ ಚಾನ್ಸ್ ಇಂಡಿಯಾದಾಗ ಆಗ್ಲಿಲ್ಲ ಅಂತಂದ್ರೆ ಹ್ಞೂ ಈಗ ಯುರೋಪ್ ಅಂತಂದ್ರೆ ಈಗ ಅಲ್ಲೆಲ್ಲ ಏನು ಕಾಸ್ಟ್ ಆಗ್ತಂತೆ ಸರ್? ಸರ್ ನೋಡಿ, ನೀಟ್ ಮಾರ್ಕ್ಸ್ ಏನು ಬಂದಿದೆ ಸರ್ ಈಗ? ಸರ್ 300 ಚಿಲ್ಲರೆ ಸರ್. ಅವನಿಗೆ 300 ಮಾರ್ಕ್ಸ್. ಯಾವ ಕ್ಯಾಟಗರಿ ಬರುತ್ತೆ ನಿಮ್ಮದು? ಸರ್ ಜನರಲ್ ಬರುತ್ತೆ ಸರ್ ನಿಮ್ಗೆ. ಜನರಲ್ ಕ್ಯಾಟಗರಿ ಬರುತ್ತೆ. 500ರಿಂದ 550 ಮಾರ್ಕ್ಸ್ ಬಂದರೆ ಮಾತ್ರ ಇಂಡಿಯಾದಲ್ಲಿ ಫ್ರೀ ಸೀಟ್ ತಗೊಳ್ಳೋಕ್ಕೆ ಸಾಧ್ಯ. ಈಗ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ಇಂಡಿಯಾದಲ್ಲಿ ಸೀಟ್ ತಗೊಳ್ಳೋಕ್ಕಂತೂ ಡಿಫಿಕಲ್ಟ್ ಇದೆ ಸರ್. ನಿಮ್ಮ ಪ್ರಾಪರ್ ಹಾಸನಿಂದನೇ ಸ್ಟೂಡೆಂಟು ಫಾರಿನ್ಗೆ ಹೋಗಿ MBBS ಮುಗಿಸ್ಕೊಂಡು ಇವಾಗ ನಿಮ್ಮ ಲೋಕಲ್ ಹಾಸ್ಪಿಟಲ್ ಹಿಮ್ಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಪ್ರೆಸೆಂಟು ನನ್ನ ಸ್ಟೂಡೆಂಟೇ ಇದ್ದಾರೆ. ಇವಾಗ ಆಸ್ ಎ ಮೆಡಿಕಲ್ ಆಫೀಸರ್ ಆಗಿ ಪೊಸಿಷನ್ ಕೂಡ ಸಿಕ್ಕಿದೆ. ಅವ್ರ ಜೊತೆ ಕೂಡ ನಿಮಗೆ ಮಾತಾಡ್ಸೋಣ ಸರ್. ಹಾಸನಿಂದ ಸುಮಾರು ವಿದ್ಯಾರ್ಥಿಗಳು ಈ ವರ್ಷ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿಮಗೆ ಹಾಸನ್, ತಿಪ್ಟೂರ್, ಈ ಕಡೆ ತುಮಕೂರವರೆಗೂ ನಿಮಗೆ ಸ್ಟೂಡೆಂಟ್ ಆ ಬೆಲ್ಟಿಂದ ಮೋರ್ ದೆನ್ 50 ಸ್ಟೂಡೆಂಟ್ಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನಾವೇನು ಹೇಳ್ತೀವಿ ಅಂದರೆ ಒಂದು ಆಪ್ಷನ್ ಬಿ ಅಂತ ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಿಮಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ತು, ನೀವು ಅಡ್ಮಿಷನ್ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು ಸರ್. ಓಕೆ, ಥ್ಯಾಂಕ್ ಯು ಸುರೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಪಾವಗಡದಿಂದ ರಾಮು ಅಂತ ಹೇಳಿ ಕರೆ ಮಾಡಿದ್ದಾರೆ. ರಾಮು ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಮುಬಾರಕ್ ಅವರು ಇದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಮಗ ಬಂದ್ಬಿಟ್ಟು ಆಕ್ಚುಲಿ ಸೆಕೆಂಡ್ PUC ಮಂಗಳೂರಲ್ಲಿ ಮಾಡಿದ್ದು. ವೆರಿ ಗುಡ್. ಮಂಗಳೂರಲ್ಲಿ ಸರ್ ಯಾವ ಕಾಲೇಜಲ್ಲಿ? ಎಕ್ಸೆಲ್ PU ಕಾಲೇಜ್. ಎಕ್ಸೆಲ್ PU ಕಾಲೇಜ್. ಓಕೆ. ಒಂದು ಆಕ್ಚುಲಿ ಮಾರ್ಕ್ಸ್ ನಾವು ಜನರಲ್ ಬರ್ತೀವಿ. ಎಷ್ಟು ಬಂದಿದೆ ಮಾರ್ಕ್ಸ್? ಎಷ್ಟು ಬಂದಿದೆ? 720ಗೆ 325 ಜನರಲ್ಗೆ ಬರ್ತೀರಾ ಕ್ಯಾಟಗರಿ? ಹೌದೌದು ಸರ್. ಓಕೆ, ಜನರಲ್ ಅಂದರೆ ಸರ್ ಡಿಫಿಕಲ್ಟ್ ಇದೆ, ತಮಗೆ ಗೊತ್ತಿದೆ ಅದು, ನೀವು ಕೂಡ ವಿಚಾರಿಸಿರ್ತೀರಾ. ಪ್ರಾಪರ್ ಮಂಗಳೂರು ಅಂದರೆ ಸರ್ ಈ ವರ್ಷ ಇದ್ದಾರೆ ಮಂಗಳೂರಿಂದ ಸ್ಟೂಡೆಂಟು, ಡೈರೆಕ್ಟಾಗಿ ಮಾತಾಡಿಸ್ಬೋದು, ಕನ್ಫರ್ಮೇಷನ್ನು ಕೊಡ್ತೀವಿ ಬ್ಯಾಚ್ ಜೊತೆ. ಯಾಕಂದ್ರೆ ನಮ್ಮದು ಮೊದಲನೇ ಬ್ಯಾಚು ಇವಾಗ ಫಾರಿನ್ಗೆ ಟ್ರಾವೆಲ್ ಮಾಡ್ತಿರೋದು. ಆಗಸ್ಟ್ 20ನೇ ತಾರೀಕು ಫಸ್ಟ್ ಬ್ಯಾಚ್ ಹೋಗ್ತಾ ಇದೆ. ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಕೂಡ ನಿಮಗೆ ಮಾತಾಡ್ಸೋಣ ಸರ್. ಹುಬ್ಳಿ ನಿಮಗೆ ಮಂಗಳೂರಿಂದ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಜೊತೆ ನೀವು ಡೈರೆಕ್ಟಾಗಿ ಮಾತಾಡಬೇಕಂದ್ರೆ ನಮ್ಮ ನಂಬರ್ ಬರ್ತಾ ಇದೆ, ಅದಕ್ಕೊಂದು ಸತಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ಬನ್ನಿ ಸರ್. ಯಾಕಂದ್ರೆ ನಿಮ್ಮ ಕಟ್ ಆಫ್ಗೆ ನಿಮ್ಮ ಕ್ಯಾಟಗರಿಗೆ ಇಲ್ಲಿ ಸೀಟ್ ತೊಗೋಬೇಕಂದ್ರೆ ತುಂಬ ಡಿಫಿಕಲ್ಟ್ ಇದೆ. ಓಕೆ, ಥ್ಯಾಂಕ್ ಯು ರಾಮು ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರಮೇಶ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಮಾತಾಡಿ. ನಮಸ್ಕಾರ ರಮೇಶ್ ಅವರೇ. ಸರ್ ನಮಸ್ತೆ ಸರ್. ನನ್ನ ಹೆಸರು ರಮೇಶ್ ಅಂತ ಹೇಳಿ. ನನ್ನ ಮಗ RV ಕಾಲೇಜಲ್ಲಿ PU ಮುಗಿಸಿದ್ದಾನೆ. ಈಗ ನೀಟ್ ಕೋಚಲ್ಲಿ ನೀಟಲ್ಲಿ ಅವನಿಗೆ 720ಗೆ ಔಟ್ ಆಫ್ 397 ಬಂದಿದೆ ಮಾರ್ಕ್ಸ್. 397 ಕ್ಯಾಟಗರಿ? ಹೌದು, ನಮ್ಮದು ಜನರಲ್ ಸರ್. ಜನರಲ್ ಕ್ಯಾಟಗರಿ 397 ಅಂದರೆ ಡಿಫಿಕಲ್ಟ್ ಇದೆ ಸರ್. 500 ಆ್ಯಂಡ್ ಅಬೌವ್ ಬರಬೇಕಾಗುತ್ತೆ ಫ್ರೀ ಸೀಟಿಗೆ. ಇಲ್ಲಾಂದರೆ ಪೇಮೆಂಟ್ ಸೀಟ್ ನಿಮಗಂತೂ ಗೊತ್ತಿದೆ ಇಂಡಿಯಾದಲ್ಲಿ ಯಾವ ಥರ ನಡೀತಿದೆ ಅಂದ್ಬಿಟ್ಟು. ಹೌದು. ಅಥವಾ ಬ್ಯಾಂಗ್ಳೂರು ಅಂದರೆ ನಿಮಗೆ ಸುಮಾರು ಸ್ಟೂಡೆಂಟ್ ಇದ್ದಾರೆ ಸರ್, ನಿಯರ್ ಬೈಯಿಂದ ಸ್ಟೂಡೆಂಟ್ ಇದ್ದಾರೆ. ನೋಡಿ ಡಿಫ್ರೆನ್ಸ್ ಏನೂ ಬರ್ತಾ ಇಲ್ಲ. ಇವತ್ತು ನೋಡಿ ಇಬ್ಬರು ಸ್ಟೂಡೆಂಟು ಕೂಡ ಜಾಯ್ನ್ ಆಗಿದ್ದಾರೆ. ಈ ವರ್ಷ ಸುಮಾರು ಒಂದು 170-180 ಸ್ಟೂಡೆಂಟ್ ಗ್ರಾಜ್ಯುಯೇಟ್ ಆದರು. ಒಂದು ಕನ್ಫ್ಯೂಷನ್ ಏನಂದರೆ ನಮಗೆ ಫಾರಿನ್ಗೆ ಹೋಗಿ ಓದ್ಕೊಂಬಂದರೆ ಡಿಫ್ರೆನ್ಸ್ ಬಂದುಬಿಡುತ್ತೆ, ವ್ಯಾಲ್ಯೂ ಇರಲ್ಲ, ಜಾಬ್ ಕೊಡಲ್ಲ ಅಂತ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಲೈವ್ ಆಗಿ ಸ್ಟೂಡೆಂಟ್ ಕೂತಿದ್ದಾರೆ ಇಲ್ಲಿ, ಅವ್ರ ಜೊತೆ ನೀವು ಡೈರೆಕ್ಟಾಗಿ ಮಾತಾಡ್ಬೋದು. ಇನ್ನೊಂದು ಏನಂದರೆ ಕಂಪ್ಲೀಟ್ ಮಾಡಿ ಇವಾಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿರುವಂಥ 33 ಡಿಸ್ಟ್ರಿಕ್ಸಲ್ಲೂ ಕೂಡ ವಿದ್ಯಾರ್ಥಿಗಳಿದ್ದಾರೆ. ಈ ವರ್ಷ ಕೂಡ ಫಾರಿನ್ಗೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ನೀವು ಮಾತಾಡ್ಬೋದು ರಮೇಶ್ ಅವರೇ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ವಿದ್ಯಾ ಅವರೇ, ನೀವು ಅಬ್ರಾಡ್ನಲ್ಲೇ ಓದ್ತಾ ಇರೋದಾ? ಹೌದು ಸರ್. ಏನು ಡಿಫ್ರೆನ್ಸ್ ಇಂಡಿಯನ್ ಎಜುಕೇಷನ್ಗೂ ಅಬ್ರಾಡ್ ಎಜುಕೇಷನ್ಗೂ? ಸರ್ ನಾನು ಅಲ್ತಾಯ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಇಂಡಿಯಾ ಸಿಲೆಬಸ್ ಬೇರೆ ಇರುತ್ತೆ, ಅಬ್ರಾಡಲ್ಲಿ ಹೋದರೆ ಬೇರೆ ಸಿಲೆಬಸ್ ಇರುತ್ತೆ. ಇಲ್ಲ, ಸೊ ಇಂಡಿಯಾದಲ್ಲಿರೋದು 19 ಸಬ್ಜೆಕ್ಟ್ಸ್, ಸೊ ಅಬ್ರಾಡಲ್ಲಿರೋದು 19 ಸಬ್ಜೆಕ್ಟ್ಸ್. ಎಜುಕೇಷನ್ ಸಿಸ್ಟಮ್ ಎಲ್ಲ ಸೇಮ್ ಇರುತ್ತೆ.
ಸೊ ಏನೇ ಇದನ್ನು ಸೇಫ್ಟಿಗೆ ಬರುತ್ತೆ. ಸೊ ಎಲ್ಲರೂ ಯೋಚನೆ ಮಾಡೋದು ಸೇಫ್ಟಿ, ಸೊ ಅಲ್ಲಿ ಹೇಗಿರುತ್ತೆ, ಅಬ್ರಾಡಲ್ಲಿ ಹೇಗಿರುತ್ತೆ ಅಂತ. ಬಟ್ ನಾನು ಹೇಳ್ತೀನಿ ಇಂಡಿಯಾಗಿಂತ ರಷ್ಯಾದಲ್ಲಿ ತುಂಬ ಸೇಫ್ಟಿ ಚೆನ್ನಾಗಿದೆ. ಸೊ ಏನೇ ಗೈಡೆನ್ಸ್ ಫುಲ್ ಹಾಸ್ಟೆಲ್ ಫುಲ್ ಗೈಡೆನ್ಸ್ ಇರುತ್ತೆ. ಹಾಗೆ ಡಾಕ್ಟರ್ ಡ್ರೀಮ್ಸ್ ಇದ್ದಾರೆ ನಮ್ಮ ಜೊತೆ, ಏನೇ ಪ್ರಾಬ್ಲಮ್ ಬಂದರೂ ಡಾಕ್ಟರ್ ಡ್ರೀಮ್ಸ್ ನಮ್ಮ ಜೊತೆಲಿ ಇರ್ತಾರೆ. ಸೊ ಎಲ್ಲದಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಎಜುಕೇಷನ್ ಬಂದರೆ ಇಟ್ ಇಸ್ ಇಂಡಿಯಾ ಥರನೇ ಇರುತ್ತೆ ಎಜುಕೇಷನ್. ಓಕೆ, ಇನ್ನು ಚೈತ್ರ ಅವರೇ, ಅಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಯಾವ ರೀತಿ ಇರುತ್ತೆ, ಎಜುಕೇಷನ್ ಸಿಸ್ಟಮ್ ಹೇಗಿರುತ್ತೆ ಅಂತ ಹೇಳಿ. ಸರ್, ಇಂಡಿಯಾದಲ್ಲಿ ಒಂದು ಬ್ಯಾಚಲ್ಲಿ 60 ಸ್ಟೂಡೆಂಟ್ಸ್ ಇರ್ತಾರೆ ಒಂದು ಕ್ಲಾಸಲ್ಲಿ. ಬಟ್ ರಷ್ಯಾದಲ್ಲಿ ಅಥವಾ ಅಬ್ರಾಡಲ್ಲಿ ಎಲ್ಲೂ ಹೋದ್ರೂ ನೀವು 15 ಮೆಂಬರ್ಸಿಗೆ ಒಂದು ಬ್ಯಾಚ್. ಮತ್ತು ಕ್ಲಿನಿಕಲ್ ಎಕ್ಸ್ಪೋಜರಲ್ಲಿ ಹೇಗಪ್ಪ ಅಂದರೆ, ಇವಾಗ ಇಂಡಿಯಾದಲ್ಲಿ ಒಂದು ಕ್ಯಾಡವರಿಗೆ 60 ಮೆಂಬರ್ಸ್ ಸ್ಟೂಡೆಂಟ್ಸ್ ಅಲ್ಲಿ ನೋಡಬೇಕು ಮಾಡಬೇಕು ಅಂದರೆ ಇಂಪಾಸಿಬಲ್. ಒಂದು ಬಾಡಿ ಮೇಲೆ 60 ಮೆಂಬರ್ಸ್ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ? ಅದೇ ನೀವು ರಷ್ಯಾ ಅಥವಾ ಎಲ್ಲ ಯಾವುದೋ ಬೇರೆ ಕಂಟ್ರೀಸಿಗೆ ಹೋದರೆ 15 ಮೆಂಬರ್ಸಿಗೆ ಒಂದು ಕ್ಯಾಡವರ್ಸ್ ಕೊಡ್ತಾರೆ. ಆ ಒಂದು ಕ್ಯಾಡವಲ್ ಮೇಲೆ ನಾವು 15 ಮೆಂಬರ್ಸ್ ವರ್ಕ್ ಮಾಡ್ಬೋದು ಸರ್. ಸೊ ಕ್ಲಿನಿಕಲ್ ಎಕ್ಸ್ಪೋಜರ್ ಬಂದು ತುಂಬ ಡಿಫ್ರೆಂಟ್ ಇದೆ ಇಂಡಿಯಾಗೂ ಮತ್ತು ಅಲ್ಲಿ ಬೇಸಿಸ್ಗೆ. ಮತ್ತು ಪ್ರಾಕ್ಟಿಕಲ್ಸ್ ಎಲ್ಲನೂ ನಮಗೆ ಕೊಡ್ತಾರೆ ಸರ್. ನಾರ್ಮಲ್ ಆಗಿ ನಾವು ಕ್ಲಾಸಸ್ಸಿಗೆ ಹೋಗ್ಬೋದು, ಪ್ರಾಕ್ಟಿಕಲ್ಸ್ ಮಾಡ್ಬೋದು, ವಿ ಕ್ಯಾನ್ ಸಿ ಆಪರೇಷನ್ಸ್, ಆ ಥರ ಎಲ್ಲ ಸರ್. ಓಕೆ ಸರ್, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಾವೇರಿಯಿಂದ ಅಶೋಕ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಅಶೋಕ್ ಅವರೇ ನಮಸ್ತೆ. ನಮಸ್ತೆ ಸರ್. ಮಾತಾಡಿ. ಹಾಂ, ಕೊಡಿ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಮಗ ಸೆಕೆಂಡ್ PU ಮುಗ್ದದ. ಓಕೆ. ನೀಟು ನೀಟಲ್ಲಿ ಎಷ್ಟು ಬಂದಿದೆ ಮಾರ್ಕ್ಸು? ಸರ್ 464. 464. ಯಾವ ಕ್ಯಾಟಗರಿ ಬರುತ್ತೆ ಸರ್? ನಮ್ಮದು 2A ಬರ್ತದೆ. ಓಕೆ. ಹ್ಞೂ ಸರ್. ಹಾವೇರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಹಾವೇರಿಯಲ್ಲಿ ಸೆಮಿನಾರ್ ಇದೆ, ಹೋಟೆಲ್ ಕಳ್ಳಿ ಅಶೋಕ್ ಹೋಟೆಲಲ್ಲಿ ಸೆಮಿನಾರ್ ಕೂಡ ಇದೆ. ಅದಕ್ಕೊಂದು ಡೈರೆಕ್ಟಾಗಿ ಒಂದು ಸತಿ ವಿಸಿಟ್ ಮಾಡಿ, ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಇವತ್ತೊಂದು ಆಪರ್ಚುನಿಟಿನೂ ಇದೆ ನಿಮಗೆ. ಸ್ಟೂಡೆಂಟ್ ಜೊತೆ ನೀವು ಸ್ಟೂಡೆಂಟು ಇಬ್ಬರು ಜೊತೆಲಿ ಹೋಗಿ ಒಂದು ಸತಿ ಕೌನ್ಸಿಲಿಂಗ್ ತಗೊಳ್ಳಿ. ನಿಮಗೆ ಆಪ್ಷನ್ ಬಿ ಪ್ಲ್ಯಾನ್ ಯಾವ ಥರ ಮಾಡ್ಕೋಬೇಕಂದ್ಬಿಟ್ಟು ಒಂದು ಪ್ಲ್ಯಾನನ್ನು ಕೊಡ್ತಾರೆ ಸರ್ ಅವರು. ಡೈರೆಕ್ಟಾಗಿ ಹಾವೇರಿ ಅಂತ ಇದ್ದಾರೆ, ಹಾವೇರಿಯಲ್ಲೇ ಇವತ್ತು ಒಂದು ಸ್ಪಾಟ್ ಸೆಮಿನಾರ್ ಕೂಡ ನಡೀತಾ ಇದೆ. ಅದಕ್ಕೊಂದು ನಿಮಗೊಂದು ಟೋಟಲ್ ಒಂದು ಮಾಹಿತಿ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಅಶೋಕ್ ಅವರ ಕರೆ ಮಾಡಿದ್ದಕ್ಕಾಗಿ. ಸರ್, ಇನ್ನು ಬಹಳಷ್ಟು ಜನ ಪೇರೆಂಟ್ಸ್ಗಳಲ್ಲಿರುವಂತಹ ಗೊಂದಲ, ಇಲ್ಲಿಂದ ದೂರಕ್ಕೆ ನಮ್ಮ ಮಕ್ಕಳನ್ನು ಕಳಿಸ್ಬೇಕು, ಸೇಫ್ಟಿ ಹೇಗಿರುತ್ತೆ, ಸೆಕ್ಯೂರಿಟಿ ಹೇಗಿರುತ್ತೆ ಅಂಥೇಳಿ ಆ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ. ಸರ್, ಇವತ್ತು ನೋಡಿ, ಪೇರೆಂಟ್ ಆ್ಯಸ್ ಎ ಒಂದು ಸ್ಟೂಡೆಂಟ್ 5th ಇಯರ್ವರೆಗೂ ಸ್ಟೂಡೆಂಟ್ ಇದ್ದಾರೆ, ಇವಾಗ ನನ್ನ ಜೊತೆನೇ ಕೂತಿದ್ದಾರೆ. ಒಂದು ಏನಂದ್ರೆ ಸರ್, ಆಪರ್ಚುನಿಟಿ ನಾವು ಕ್ರಿಯೇಟ್ ಮಾಡಿ ಕೊಡ್ತೀವಿ. ಇಟ್ ಇಸ್ ನಾಟ್ ಲೈಕ್ ಈಗ ಒಂದು ಸುಮಾರಿದೆ ಆಪರ್ಚುನಿಟಿ. ಈಗ ನಾವೇನು ಮಾಡ್ತೀವಿ ಅಂದರೆ, ನಮಗೆ ನಮ್ಮ ಸರ್ಕಲಲ್ಲಿ ಯಾರ್ಯಾರು ಗೊತ್ತಿರೋ ಇರ್ತಾರೆ ಅವ್ರಿಗೆ ಮಾತ್ರ ಕೇಳ್ತೀವಿ. ಯಾರು ಇದ್ರ ಬಗ್ಗೆ ಫಾರಿನಲ್ಲಿ ಇವಾಗ ಅವಕಾಶಗಳು ಏನೇನಿದೆ, ಯಾವ ಥರ ಹೋಗ್ಬೋದು, ಏನು ಅದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೇಕಾಗತ್ತೆ. ಈಗ ಅಬ್ರಾಡಲ್ಲಿ ಇರುವಂಥ ಎಜುಕೇಷನ್ನು ಮತ್ತು ಅಬ್ರಾಡಲ್ಲಿ ಇರುವಂಥ ಸೇಫ್ಟಿ ಮೆಷರ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ದಿ ಬೆಸ್ಟ್ ಇರುತ್ತೆ ಎಜುಕೇಷನ್. ಯಾಕಂದರೆ ವುಮನ್ ಡಾಮಿನೇಟೆಡ್ ಕಂಟ್ರೀಸ್ ಇದೆಲ್ಲ, ಹೆಣ್ಮಕ್ಳು ಜಾಸ್ತಿ ಇರ್ತಾರೆ ಕಂಟ್ರಿಯಲ್ಲಿ. ಈಗ ಸ್ಟೂಡೆಂಟು ತುಂಬ ಸೇಫಾಗಿರ್ತಾರೆ. ಯಾವುದೇ ಒಂದು ಮೆಡಿಕಲ್ ಕಾಲೇಜ್ಗೆ ನಾವು ರೆಕಮೆಂಡ್ ಮಾಡ್ತೀವಿ, ಒಂದು ಅಡ್ಮಿಷನ್ ಮಾಡಬೇಕಂತ ನಾನು ಪ್ರೊಸೀಜರ್ ಬಗ್ಗೆ ನಾನು ಮಾತಾಡ್ತೀನಿ ಅಂದರೆ, ಆ ಮೆಡಿಕಲ್ ಕಾಲೇಜ್ ಬಗ್ಗೆ ಫಸ್ಟು ನನಗೆ ಒಂದು ನಾಲೆಜ್ ಇರಬೇಕಾಗತ್ತೆ. ಆ ಯೂನಿವರ್ಸಿಟಿಗೆ ಹೋಗಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಸೇಫಾಗಿ ಇರ್ತಾರ, 6 ವರ್ಷ ಕಾಲ ಇವರಿಗೆ ಜವಾಬ್ದಾರಿ ಆಸ್ ಎ ಪೇರೆಂಟ್ ಆಗಿ ನಾವು ನಿಂತ್ಕೋಬೇಕಾಗತ್ತೆ. ಆಸ್ ಎ ಒಂದು ಪೇರೆಂಟ್ ಒಂದು ಪ್ಲೇಸಲ್ಲಿ ನಾವು ನಿಂತ್ಕೊಂಡು ಪ್ರೊಸೀಜರನ್ನು ಮಾಡ್ತೀವಿ ಅಂದಮೇಲೆ ನನಗೊಂದು ಧೈರ್ಯ ಬರಬೇಕು ಫಸ್ಟು. ಆ ಒಂದು ಪರ್ಟಿಕ್ಯುಲರ್ ಕಾಲೇಜಸಲ್ಲಿ ಗರ್ಲ್ಸಿಗೆ ಬೇರೆ ಹಾಸ್ಟೆಲ್ಸ್ ಇರುತ್ತೆ, ಬಾಯ್ಸಿಗೆ ಬೇರೆ ಹಾಸ್ಟೆಲ್ಸ್ ಇರುತ್ತೆ, ಆರಾಮಾಗಿ ಸೇಫಾಗಿರ್ತಾರೆ. 24 ಗಂಟೆ ಬಂದು ನಿಮಗೆ CCTV ಸರ್ವೆಲೆನ್ಸಲ್ಲಿ ಇರ್ತಾರೆ ಮಕ್ಕಳು. ಇನ್ನೊಂದು ಏನಂದರೆ, ನಿಮಗೆ ಕರ್ಫ್ಯೂ ಸಿಸ್ಟಮ್ 9:30 10 ಗಂಟೆಗೆ ಹಾಸ್ಟೆಲ್ಸನ್ನು ಲಾಕ್ ಮಾಡ್ತಾರೆ, ಎಲ್ಲೂ ಹೋಗೋ ಹಾಗಾಗಿರಲ್ಲ. ಸೊ ಇದೆಲ್ಲ ಒಂದು ಪ್ರೊಸೀಜರ್ ನೋಡಬೇಕಾದ್ರೆ, ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂತ ಬೇರೆ ಬೇರೆ ಸ್ಟ್ರೀಮ್ಗಳಿಗೆ ಹೋಗೋದು, ಡೊನೇಷನ್ ಕೊಡೋಕ್ಕಾಗಲ್ಲ ಅಂತ ಬೇರೆ ಕಡೆ ಬೇರೆ ಬೇರೆ ಕೋರ್ಸಿಗೆ ಇವತ್ತು ಜಾಯ್ನ್ ಆದರೂ ಕೂಡ ಜಾಬ್ ಆಪರ್ಚುನಿಟಿ ಏನಿದೆ ಸರ್. ಸೊ ಇದೆಲ್ಲ ಡಿಫಿಕಲ್ಟೀಸ್ ನೋಡಿದ್ರೆ, ಈಗ ನಮ್ಮ ಹತ್ರ ಇಷ್ಟು ಕಡಿಮೆ ಸೀಟ್ಸ್ ಇದ್ದರೂ ಕೂಡ NRI ಕೋಟಾ ಪ್ರಕಾರ ಬಂದು ನಾವು ಸೀಟ್ಸನ್ನು ಬೇರೆ ಕಂಟ್ರಿಯವರು ಕೊಡ್ತೀವಿ. ಈಗ ನಮಗೂ ಆ ಥರ ಆಪ್ಷನ್ಸ್ ಇದೆಯಲ್ಲ, ನಾವೇನಕ್ಕೆ ಹೋಗಬಾರ್ದು? ಈಗ ಎಕ್ಸಾಂಪಲ್ ರಷ್ಯಾ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದರೆ, ಈಗ NRR ಕೋಟಾ, ನಾನ್ ರೆಸಿಡೆನ್ಸ್ ಆಫ್ ರಷ್ಯಾ ಕೋಟಾದಲ್ಲಿ ನಮಗೂ ಕೂಡ ಕೆಲವು ಸೀಟ್ಸ್ ಇದೆ. ಅದು ನಾವು ಕೂಡ ಗೌರ್ಮೆಂಟ್ ಸೀಟ್ಸನ್ನು ತಗೋಬೋದಂತ ಒಂದು ಆಪರ್ಚುನಿಟಿ ಡಾಕ್ಟರ್ಸ್ ಮುಖಾಂತರ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಸೇಫ್ಟಿ ಮೆಷರ್ಸ್ ಆಗಿರಲಿ, ಎಜುಕೇಷನ್ ಬಗ್ಗೆ ಆಗಿರಲಿ, ಮತ್ತು ಬಜೆಟ್ ಬಗ್ಗೆ ಆಗಿರಲಿ, ಪ್ರತಿಯೊಂದಕ್ಕೂ ಒಂದು ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ. ಮಿನಿಮಮ್ ಸರ್ ಜಸ್ಟ್ ಎಲಿಜಿಬಲ್ ಮಾರ್ಕ್ಸ್ ಆಗಿ OBC SC ST ಇರೋರು 113 ಮಾರ್ಕ್ಸು, ಜನರಲ್ ಕ್ಯಾಟಗರಿ 144 ಮಾರ್ಕ್ಸ್ ಬಂದರೆ ಆ ವಿದ್ಯಾರ್ಥಿಗೆ ಡಾಕ್ಟರ್ ಮಾಡೋ ಜವಾಬ್ದಾರಿ ನಾವು ತಗೊತೀವಿ. ಬಟ್ ಬಡ್ಜೆಟ್ಟು ಎಲ್ಲೊಂದು ಕಡೆ ಬಂದು 20 ಇಂದ 23 ಲಕ್ಷ ರೂಪಾಯಿ ಬಡ್ಜೆಟ್ ಇದ್ದರೆ 6 ವರ್ಷ 12 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. ಸ್ವಲ್ಪ ಕಟ್ಕೊಂಡ್ಬಂದರೂ ಕೂಡ ನಾಳೆ ಒಂದು ಒಳ್ಳೆ ಡಾಕ್ಟರ್ ಆಗಿ ನಮ್ಮ ಸ್ಟೇಟಿಗೆ ನಾವು ಬಂದು ಸರ್ವಿಸ್ ಕೊಡ್ಬೋದು ಸರ್. ಓಕೆ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಾಸನದಿಂದ ಸಂಪತ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಸಂಪತ್ ಅವರೇ ನಮಸ್ತೆ. ನಮಸ್ತೆ ಸರ್. ಮಾತಾಡಿ. ನಮಸ್ಕಾರ ಸಂಪತ್ ಅವರೇ. ನಮಸ್ಕಾರ ಸರ್. ನನ್ನ ಮಗಂದು ಬಂದು 566 ಇದೆ ಸರ್. 566 ಇದೆ. ವೆರಿ ಗುಡ್ ಮಾರ್ಕ್ಸ್. ಹಾಂ,
ಕ್ಯಾಟಗರಿ ವೈಸ್ ಬಂದ್ರೆ ಶೆಡ್ಯೂಲ್ ಬರುತ್ತೆ, SC ಬರುತ್ತೆ. SC ಕ್ಯಾಟಗರಿ ಆಗುತ್ತೆ ಸರ್. ಇಂಡಿಯಾದಲ್ಲಿ ಸೀಟ್ ಆಗ್ಬೋದು, ಏನು ವರಿ ಇಲ್ಲ. ಕಂಗ್ರ್ಯಾಚುಲೇಷನ್ ಈಗಲೇ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಕಟ್ ಆಫ್ ನಿಮಗೆ SC ST ಕ್ಯಾಟಗರಿಗೆ 380 to 400 ಅಪ್ರಾಕ್ಸಿಮೇಟು. ಈಗ 566 ಅಂತ ಇದ್ದೀರಾ. 100% ನೀವು ಕೇಳೋ ಕಾಲೇಜಲ್ಲಿ ಬಂದು ಅಡ್ಮಿಷನ್ ಮಾಡ್ಬೋದು. ಆಪ್ಷನ್ಸು ಟಿಕ್ ಮಾಡಬೇಕಾದ್ರೆ ಸರ್ ದಿ ಬೆಸ್ಟ್ ಆಪ್ಷನ್ಸ್ ತಗೊಳ್ಳಿ. ದಿ ಬೆಸ್ಟ್ ಆಪ್ಷನ್ಸ್ ಪ್ರಕಾರ ಬಂದು ಒಳ್ಳೆ ಕಾಲೇಜಸ್ ಬರುತ್ತೆ ನಿಮ್ಮ ಕ್ಯಾಟಗರಿ ಪ್ರಕಾರ. ಆರಾಮಾಗಿ ಇಲ್ಲೇ MBBS ಮಾಡ್ಬೋದು ಸರ್. ಓಕೆ, ಥ್ಯಾಂಕ್ ಯು ಸಂಪತ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ರೇವಣಸಿದ್ದಪ್ಪ ಅಂಥೇಳಿ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ರೇವಣಸಿದ್ದಪ್ಪ ಅವರೇ ನಮಸ್ತೆ. ನಮಸ್ತೆ ಸರ್. ಹಾಂ ಹೇಳಿ ಸರ್. ನಮಸ್ಕಾರ ರೇವಣ್ಣ ಅವ್ರು, ಹೇಳಿ ಸರ್ ನಮ್ದು ರಿಸಲ್ಟ್ ಇದು ಸ್ಕೋರ್ ಸರ್ 452 ಇದೆ ಸರ್. 452 ಯಾವ ಕ್ಯಾಟಗರಿ ಬರುತ್ತೆ ಸರ್? 2A ಕ್ಯಾಟಗರಿ ಬರುತ್ತೆ ಸರ್, ಮತ್ತು ರೂರಲ್ ಇದೆ, ಹೈದರಾಬಾದ್ ಕರ್ನಾಟಕ ಮತ್ತು ಕನ್ನಡ ಮಾಧ್ಯಮ ಇದೆ ಸರ್. ಓಕೆ, ಆಲ್ಮೋಸ್ಟು ಮೇ ಬಿ ಫಸ್ಟ್ ರೌಂಡಲ್ಲಿ ಡಿಫಿಕಲ್ಟ್ ಇದೆ, ಸೆಕೆಂಡ್ ರೌಂಡ್ವರೆಗೂ ಟ್ರೈ ಮಾಡ್ಬೋದು ಸರ್. ಸೆಕೆಂಡ್ ರೌಂಡಲ್ಲಿ ನೋಡಿ. ಆದರೂ ನಮ್ಮದು ಆಫೀಸ್ ಗುಲ್ಬರ್ಗಾದಲ್ಲಿದೆ, ಆಫೀಸ್ ನ್ಯೂ ಜವರ್ಗಿ ರೋಡಲ್ಲಿ ಆಫೀಸ್ ಇದೆ. ಒಂದ್ಸತಿ ವಿಸಿಟ್ ಮಾಡಿ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಆಗಿಲ್ಲ ಅಂದರೆ ಪ್ಲ್ಯಾನ್ ಬಿ ಯಾವಾಗಲೂ ಇಡಬೇಕು ಸರ್. ಯಾಕಂದರೆ ಇಲ್ಲಾಂದರೆ ಒಂದು ವರ್ಷ ವೇಸ್ಟ್ ಆಗಿಬಿಡುತ್ತೆ. ಮಾರ್ಕ್ಸ್ ಚೆನ್ನಾಗಿದೆ, ಮೇ ಬಿ ಈಗ ಫಸ್ಟ್ ಸೆಕ್ಷನ್ ಸೆಕೆಂಡ್ ಸೆಕ್ಷನ್ ಅಟ್ಲೀಸ್ಟ್ ಸೆಕೆಂಡ್ ಕೌನ್ಸಿಲಿಂಗ್ ಅನ್ನೋದು ಸೀಟ್ ಸಿಗ್ಬೋದು. ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ಆಫೀಸ್ಗೂ ಕೂಡ ಒಂದ್ಸತಿ ವಿಸಿಟ್ ಮಾಡ್ಬೋದು ಸರ್ ತಾವು. ಓಕೆ, ಥ್ಯಾಂಕ್ ಯು ರೇವಣಸಿದ್ದ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಚೈತ್ರ ಅವರೇ, ಈಗ ಹೊಸದಾಗಿ MBBSಗೆ ಜಾಯ್ನ್ ಆಗಬೇಕು ಅಂತಿರೋರಿಗೆ, ಅಬ್ರಾಡ್ನಲ್ಲಿ MBBS ಮಾಡಬೇಕು ಅಂತಿರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಸರ್, ಇವಾಗ ಯಾರು ನೀಟ್ ಬರ್ದಿದಾರಲ್ಲ, ನಾನು ಅವ್ರಿಗೆ ಹೇಳೋದು ಇಷ್ಟೇ. ನಿಮ್ಮ ಮಾರ್ಕ್ಸ್ ಕಮ್ಮಿ ಇದೆಯಾ ಅಥವಾ ನಿಮಗೆ ಡಾಕ್ಟರ್ ಆಗಬೇಕಂತ ಇದೆ ಬಟ್ ನಿಮ್ಗೆ ಇಲ್ಲಿ ಸೀಟ್ ಸಿಗ್ತಾ ಇಲ್ಲ ಅಂದರೆ ಕಮ್ ಟು ಅಬ್ರಾಡ್. ಯಾಕಂದರೆ ಅಲ್ಲಿ ಎಜುಕೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರ ಮೇಲೇನು ಏಜೆನ್ಸಿ ಮೇಲೆ ನಿಮಗೆ ಇದು ಇಲ್ಲ ಅಂದರೆ ಕಮ್ ಟು ಡಾಕ್ಟರ್ ಡ್ರೀಮ್ಸ್. ನಿಮ್ಗೆ ತುಂಬ ಹೆಲ್ಪ್ ಮಾಡ್ತಾರೆ. ನಿಮಗೆಲ್ಲ ಪ್ರೊಸೀಜರಲ್ಲೂ ಅವರು ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ ಮತ್ತು ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ನಾನು ಹೇಳೋದು ಇಷ್ಟೇ, ನಿಮ್ಗೆ ಆಗಲಿಲ್ಲ ಅಂದರೆ ನೀವು ಅಬ್ರಾಡಿಗೆ ಬರ್ರಿ, ಮಾಡ್ರಿ, ನೋಡ್ರಿ. ಓಕೆ, ಶಾಂತಮ್ಮ ಅಂಥೇಳಿ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ಶಾಂತಮ್ಮ ಅವರೇ ನಮಸ್ತೆ. ನಮಸ್ತೆ ಸರ್. ಮಾತಾಡಿ ಮೇಡಮ್. ನಮಸ್ತೆ, ಹೇಳಿ ಮ್ಯಾಮ್. ಮುಗಿದಿದೆ ಮೇಡಮ್. ನಮ್ಮ ಮಗುದು ಸೆಕೆಂಡ್ PUC ಮುಗಿದಿದೆ ಸರ್. ಓಕೆ, ಅವರು 50 ಆಗಿದೆ ಮ್ಯಾಮ್. ಎಷ್ಟು ಮಾರ್ಕ್ಸ್ ಬಂದಿದೆ? 666 ಆಗಿದೆ ಸರ್. 666. ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಯಾವ ಕಾಲೇಜ್ ಬೇಕು ಆ ಕಾಲೇಜ್ ಸಿಕ್ಬಿಡುತ್ತೆ, ಏನು ಟೆನ್ಷನ್ ಏನಿಲ್ಲ. BMCಗೆ ಟ್ರೈ ಮಾಡಿ. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಇದೆ, ಮೈಸೂರು ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಕಾಲೇಜು, ದಿ ಬೆಸ್ಟ್ BMCಗೆ ಟ್ರೈ ಮಾಡ್ಬೋದು ತಾವು. ಆರಾಮಾಗಿ ಸೀಟ್ ಅಲಾಟ್ ಆಗುತ್ತಮ್ಮ. ಓಕೆ, ಥ್ಯಾಂಕ್ ಯು ಶಾಂತಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ಅರುಣ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಅರುಣ್ ಅವರೇ ನಮಸ್ತೆ. ಅರುಣ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಮಾತಾಡಿ. ಅರುಣ್ ಅವರೇ ನಮಸ್ತೆ, ಹೇಳಿ. ನನ್ನ ಮಗ 560 ತಗೊಂಡಿದ್ದಾನೆ. 560. ಓಕೆ, ಯಾವ ಕ್ಯಾಟಗರಿ ಬರುತ್ತೆ ಸರ್? ಅವ್ರದ್ದು SC ಬರುತ್ತೆ, ನಮ್ದು ST ಕ್ಯಾಟಗರಿ. ಆರಾಮಾಗಿ ಸರ್, ಕಂಗ್ರಾಟ್ಸ್, ಸೀಟ್ ಇಂಡಿಯಾದಲ್ಲೇ ಆಗುತ್ತೆ. ಈ ವರ್ಷ ಕಟ್ ಆಫ್ ಕೂಡ ಸ್ವಲ್ಪ ಡಿಕ್ರೀಸ್ ಆಗಿರೋದ್ರಿಂದ 500 ಅಬೋವ್ ಅಂದರೆ ಆರಾಮಾಗಿ ಸೀಟ್ ತೊಗೋಬೋದು ಸರ್. ಓಕೆ, ಥ್ಯಾಂಕ್ ಯು ಅರುಣ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ವಿದ್ಯಾ ಅವರೇ, ನೀವು ಹೇಳಿ ಯಾವ ರೀತಿ ಇರುತ್ತೆ ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸು, ಫುಡ್ ಫೆಸಿಲಿಟೀಸು? ಸರಿ, ಎಲ್ಲರಿಗೂ ಡಾಕ್ಟರ್ ಆಗಬೇಕನ್ನೋ ಕನಸಿರುತ್ತೆ. ಸೊ ನಮ್ಮ ಪೇರೆಂಟ್ಸ್ಗೂ ನಮ್ಮ ಮಗಳು ಡಾಕ್ಟರ್ ಆಗಬೇಕಂತ ಇರುತ್ತೆ. ಸೊ ನಾವು ಯೂಟ್ಯೂಬಲ್ಲಿ ಡಾಕ್ಟರ್ ಡ್ರೀಮ್ಸ್ ಅಡ್ವರ್ಟೈಸ್ಮೆಂಟ್ ನೋಡಿ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಡಾಕ್ಟರ್ ಡ್ರೀಮ್ಸ್ ಸಜೆಸ್ಟ್ ಮಾಡಿದ್ದು ಅಬ್ರಾಡ್, ಅಲ್ಟೈಮ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಸೊ ಅಲ್ಲಿ ಹೋದಾಗ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಆಗಲಿ, ಹಾಸ್ಟೆಲ್ ಆಗಲಿ, ಸೇಫ್ಟಿ ಆಗಲಿ ಎಲ್ಲ 100% ಶ್ಯೂರ್ ಆಗಿ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಅಲ್ಲಿ ಎಲ್ಲ ಸೆಕ್ಯೂರ್ಡ್ ಆಗಿರುತ್ತೆ. ಸೊ ಏನು ಪ್ರಾಬ್ಲಮ್ ಇರೋದಿಲ್ಲ. ನಾನು ಹೇಳೋದಿಷ್ಟೇ. ಸೊ ಇಂಡಿಯಾದಲ್ಲಿ ಆಗಿಲ್ಲ ಅಂತಂದರೆ ನೀವು ಅಬ್ರಾಡಿಗೆ ಆಪ್ಷನ್ ಇದೆ. ಸೊ ಅಬ್ರಾಡಲ್ಲಿ ಓದ್ಬೋದು. ಓಕೆ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಮಂಜುಳಾ ಅಂಥೇಳಿ ನಾಗರಬಾವಿಯಿಂದ ಕರೆ ಮಾಡಿದ್ದಾರೆ. ಮಂಜುಳಾ ಅವರೇ ನಮಸ್ತೆ. ಹಲೋ ಮಂಜುಳಾ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಮಾತಾಡಿ, ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ. ಓಕೆ ಸರ್. ನಮಸ್ತೆ ಮಂಜುಳಾ ಅವರು, ಹೇಳಿ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಸರ್, ಇವಾಗ ಫಾರಿನಲ್ಲಿ ಹೋಗಿ ಎಕ್ಸಾಮ್ ಎಲ್ಲ ಅಲ್ಲಿ MBBS ಮಾಡ್ಕೊಂಡು ಬಂದ್ಮೇಲೆ ತಿರ್ಗಾ ನಮ್ಗೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಎಕ್ಸಿಟ್ ಎಕ್ಸಾಮ್ ಅಂತ ಹೇಳ್ತೀವಿ. ಇವಾಗ 2025-26 ಅಕಾಡೆಮಿಕ್ಸಿಂದ ಈಗ ಇಂಡಿಯಾ ಮತ್ತು ಅಬ್ರಾಡ್ಗೂ ಏನೂ ಡಿಫ್ರೆನ್ಸ್ ಬರೋ ಚಾನ್ಸ್ ಇಲ್ಲ. ಏನಕ್ಕೆ ಅಂದರೆ ಕಾಮನ್ ಎಂಟ್ರೆನ್ಸ್ ಅನ್ನೋದು ನೀಟ್ ಎಕ್ಸಾಮ್, ಅದು ಕಂಪಲ್ಸರಿ. ಪ್ರತಿಯೊಂದು ಸ್ಟೂಡೆಂಟು ನೀಟಲ್ಲಿ ಪಾಸ್ ಆಗಲೇಬೇಕು. ಎಲಿಜಿಬಲ್ ಆಗಿದ್ದರೆ ಮಾತ್ರ MBBS ಮಾಡೋಕ್ಕೆ ಚಾನ್ಸು. ಈಗ MBBS ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬಂದ ಮೇಲೆ ಒಂದು ಎಕ್ಸಾಮ್ ಬರೀಬೇಕು. ಆ ಎಕ್ಸಾಮ್ ಹೆಸರು ನೆಕ್ಸ್ಟು ನ್ಯಾಷನಲ್ ಎಕ್ಸಿಟ್ ಎಕ್ಸಾಮ್ ಅಂತ. ಆ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ನಾವೇ ನಮ್ಮ ಕಡೆಯಿಂದ ಗೈಡೆನ್ಸ್ ಕೊಡ್ತೀವಿ, ಯಾವ ಥರ ಪ್ರಿಪೇರ್ ಆಗಬೇಕು ಸ್ಟೂಡೆಂಟು. 2 ವರ್ಷ ಟೈಮ್ ಇರುತ್ತೆ. 4 ವರ್ಷ MBBS ಕಂಪ್ಲೀಟ್ ಆದಮೇಲೆ 5th ಇಯರ್ ಮತ್ತು 6th ಇಯರಲ್ಲಿ ಟೋಟಲ್ ಕೋಚಿಂಗ್ ಯಾವ ಥರ ತಗೋಬೇಕು, ಹೇಗೆ ಪ್ರಿಪೇರ್ ಆಗಬೇಕು, ಪ್ರತಿಯೊಂದಕ್ಕೂ ನಿಮಗೆ ಮಾಹಿತಿ ಇರುತ್ತೆ. ವಿಜಯನಗರ ಅಂತ ಹೇಳ್ತಾ ಇದ್ದೀರಾ, ಸೆಕೆಂಡ್ PUC ಕಂಪ್ಲೀಟ್ ಆಗಿ
ಈಗ ನೀಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಮೇಡಮ್? 320 ಸರ್. 320 20 ಮಾರ್ಕ್ಸು. ಗೌರ್ಮೆಂಟ್ ಸೀಟ್ ಅಂತೂ ಡಿಫಿಕಲ್ಟ್ ಇದೆ ಮ್ಯಾಮ್. ಈಗ ವಿಜಯನಗರ ಅಂದರೆ ನಿಮಗೆ ಆ ಕಡೆ ವಿಜಯನಗರ ಕಡೆಯಿಂದ ಸ್ಟೂಡೆಂಟ್ಸ್ ಆಲ್ರೆಡಿ ಇದ್ದಾರೆ, ಈ ವರ್ಷ ಹೋಗೋರು ಇದ್ದಾರೆ. ನೀವು ಡೈರೆಕ್ಟಾಗಿ ಒಂದು ಸತಿ ಕಾಲ್ ಮಾಡಿಕೊಂಡು ಆಫೀಸ್ಗೆ ಒಂದು ಸತಿ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಏನು, ಒಂದು ಒಳ್ಳೆ ಕಾಲೇಜು, ಒಳ್ಳೆ ಕಂಟ್ರಿ, ಒಳ್ಳೆ ಯೂನಿವರ್ಸಿಟಿಯಲ್ಲಿ ಒಂದು ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡಿ, ಬೈ ಚಾನ್ಸ್ ನಿಮಗೆ ಇಂಡಿಯಾದಲ್ಲಿ ಸಿಕ್ತು ಅಲ್ಲಿ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು, ಯಾವುದೇ ರೀತಿ ದುಡ್ಡು ಕೊಡೋ ನೆಸೆಸಿಟಿ ಇರೋದಿಲ್ಲ. ಆರಾಮಾಗಿ ಕ್ಯಾನ್ಸಲ್ ಮಾಡಿಕೊಂಡು ಪ್ರೊಸೀಜರನ್ನು ಕಂಟಿನ್ಯೂ ಮಾಡ್ಬೋದು ಮ್ಯಾಮ್. ಥ್ಯಾಂಕ್ ಯು ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಬೀದರ್ನಿಂದ ಮನೋಹರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಮನೋಹರ್ ಅವರೇ ನಮಸ್ತೆ. ಹಲೋ. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ನಾವು ಬಿದರ್ಲಿಂದ ಮಾತಾಡ್ತೀವಿ. ಹೇಳ್ರಿ ಮೇಡಮ್, ನೀಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು ಮೇಡಮ್? ಸರ್ 389 ಬಂದವ್ರಿ. 389. ಓಕೆ. ಫ್ರೀ ಸೀಟ್ ಅಂತೂ ಡಿಫಿಕಲ್ಟ್ ಇದೆ ಮ್ಯಾಮ್, ಪೇಮೆಂಟ್ ಸೀಟಿಗೆ ಹೋಗಬೇಕಾಗತ್ತೆ. ಬೀದರ್ ಅಂದರೆ ನಮಗೆ ಗುಲ್ಬರ್ಗ ಹತ್ತಿರ ಆಗುತ್ತಲ್ಲ ಮೇಡಮ್, ಗುಲ್ಬರ್ಗದಲ್ಲಿ ಆಫೀಸ್ ಐತೆ, ಒಂದು ಸತಿ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಫಾರಿನಲ್ಲೇ ಓದಬೇಕಂದ್ರೆ ಆಲ್ರೆಡಿ ನಿಮ್ಮ ಬೀದರಿಂದ ಸ್ಟೂಡೆಂಟ್ಸ್ ಆಲ್ರೆಡಿ ಓದ್ತಾ ಇದ್ದಾರೆ. ಈ ವರ್ಷ ಕೂಡ ನಿಮಗೆ ರಾಯಚೂರು, ಗುಲ್ಬರ್ಗ, ಬೀದರ್, ಯಾದಗಿರಿ ಸುಮಾರು ಆ ಬೆಲ್ಟಿಂದ ಸ್ಟೂಡೆಂಟ್ಸು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅವ್ರ ಜೊತೆ ಕೂಡ ನಿಮಗೆ ಮಾತಾಡ್ಸೋಣಂತೆ. ಸೀದಾ ಅದು ನಂಬರ್ ಬರ್ತಾ ಇದೆ, ಒಂದು ಸತಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡು ಸೀದಾ ಆಫೀಸಿಗೆ ಬಂದು ವಿಸಿಟ್ ಮಾಡಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮನೋಹರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಸರ್, ಮುಖ್ಯವಾಗಿ ವಿದೇಶದಲ್ಲಿ ನಾವು MBBS ಅನ್ನು ಮುಗಿಸ್ತೀವಿ, ಅದು ಇಂಡಿಯಾದಲ್ಲಿ ವ್ಯಾಲ್ಯೂ ಇರುತ್ತಾ ಅನ್ನುವಂತಹ ಪ್ರಶ್ನೆ ಪೋಷಕರು ಮತ್ತು ಸ್ಟೂಡೆಂಟ್ಸಲ್ಲಿ ಇರುತ್ತೆ. ಏನು ಹೇಳ್ತೀರಿ ಅಂತ ಸರ್? ಅದೇ ಈಗ ಕಾಮನ್ ಎಂಟ್ರೆನ್ಸ್, ಕಾಮನ್ ಎಕ್ಸಿಟ್ ಇವಾಗ ಮ್ಯಾಂಡೇಟ್ರಿ ಮಾಡಿದ್ಮೇಲೆ, ಯಾಕಂದರೆ ಇದು ಸುಮಾರು ವರ್ಷಗಳಿಂದ ಒಂದು ಕನ್ಫ್ಯೂಷನ್ ನಡೀತಿತ್ತು, ಓದ್ಕೊಂಬಂದ್ರೆ ವ್ಯಾಲ್ಯೂ ಇರಲ್ಲ ಅಂದ್ಬಿಟ್ಟು. ನನಗೆ ಇವಾಗ ನಾನು ಚಾಲೆಂಜ್ ಆಗಿ ಹೇಳ್ಬೋದು, ಆಲ್ಮೋಸ್ಟ್ ಡಿಸ್ಟ್ರಿಕ್ಸಲ್ಲಿ ಸ್ಟೂಡೆಂಟ್ ನನ್ನ ಕಡೆಯಿಂದ ಹೋಗಿ ಓದ್ಕೊಂಡು ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಈಗ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ಸ್ಟೂಡೆಂಟ್ಗೆ ಜಾಬ್ ಕೊಡಬಾರ್ದಾಗಿತ್ತು, ಆಲ್ರೆಡಿ ವರ್ಕಿಂಗು. ಈಗ ಇನ್ನೊಂದು ಏನಂದರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಪೇಯ್ಡ್ ಇಂಟರ್ನ್ಶಿಪ್ ಅಂತ ಮಾಡಿದ್ದಾರೆ. 50,000 ಪ್ಲಸ್ ಒಂದು ಇಂಟರ್ನ್ಶಿಪ್ಗೆ ಕೂಡ ಪೇಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಮಕ್ಕಳಿಗೆ. ಯಾಕಂದರೆ ಫ್ರೀ ಇಂಟರ್ನ್ಶಿಪ್ ಏನಕ್ಕೆ ಮಾಡಬೇಕು, ನಾವು ಫಾರಿನಲ್ಲಿ ಹೋಗಿ ಕಷ್ಟಪಟ್ಟು ಓದ್ಕೊಂಡು ಬಂದಿರ್ತೀವಿ ಅಂತ ಒಂದು ಕ್ವಶನ್ ಇತ್ತು ಸುಮಾರು ವರ್ಷಗಳಿಂದ. ಈ ಒಂದು 2 ಇಯರಿಂದ ಬಂದು ಸ್ಟೂಡೆಂಟ್ಸ್ಗಳಿಗೆ ಇಂಟರ್ನ್ಶಿಪ್ಗೂ ಕೂಡ ಪೇಮೆಂಟ್ ಕೂಡ ಸಿಗ್ತಾ ಇದೆ. ನಮ್ಮ ಸ್ಟೇಟ್ಗೆ ಸರ್ ಒಂದು ಆಸ್ ಎ ಪ್ರೌಡ್ ಮೂಮೆಂಟ್ ಆಗಿ ನಾವು ಕೂಡ ಬಂದು ಕೆಲಸ ಮಾಡಬೇಕಾಗತ್ತೆ. ಆ ಎಕ್ಸಿಟ್ ಎಕ್ಸಾಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ 300 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ, 150 ಮಾರ್ಕ್ಸ್ ತೊಗೋಬೇಕು. ಆ ಹೇಗೆ ತೊಗೋಬೇಕು ಏನು ಪ್ರತಿಯೊಂದಕ್ಕೂ ಮಾಹಿತಿ ನನ್ನ ಮುಖಾಂತರ ನಾನು ಕೊಡ್ತೀನಿ. ಯಾಕಂದರೆ ನಮ್ಮದು ಕಂಟಿನ್ಯೂಸ್ ಬಂದು ಸ್ಟೂಡೆಂಟ್ಗಳಿಗೆ ಕೌನ್ಸಿಲಿಂಗ್ಸ್ಗಳಿರುತ್ತೆ. ಸರ್ ಓದ್ಕೊಂಬಂದಮೇಲೆ ಈಗ ಕೋಚಿಂಗ್ ಯಾರು ಕೊಡ್ತಾರೆ? ಈಗ ಎಕ್ಸಾಂಪಲ್, ಈಗ ಮೋಸ್ಟ್ ಆಫ್ ದಿ ಇನ್ಸ್ಟಿಟ್ಯೂಟ್ಸ್ ಇದೆ ನಮ್ಮ ಹತ್ರ, ಅವರು ರಿಟೈರ್ಡ್ NMC ಪ್ರೊಫೆಸರ್ಸ್ ಇದ್ದಾರೆ, ಅವರು ಮುಖಾಂತರ ಬಂದು ಸ್ಟೂಡೆಂಟ್ಗಳಿಗೆ ಪ್ರೊಸೀಜರನ್ನು ಕೊಡ್ತೀವಿ. ಈಗ ಏಮ್ಸಿಂದ ರಿಟೈರ್ಡ್ ಡಾಕ್ಟರ್ಸು ಅದೇ ಪ್ರಿಪ್ರೇಷನನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇನ್ಸ್ಟಿಟ್ಯೂಟ್ಗಳಿಲ್ಲ. ಸೊ ಅದಕ್ಕೋಸ್ಕರ ಸುಮಾರು ವಿದ್ಯಾರ್ಥಿಗಳೀಗ ಡೆಲ್ಲಿಗೆ ಹೋಗಬೇಕು, ಹೈದರಾಬಾದ್ ಹೋಗಬೇಕು, ಮುಂಬೈ ಹೋಗ್ಬೇಕಂತ ಹೋಗ್ತಾರೆ. ಈ ಒಂದು 2026-27 ಅಕಾಡೆಮಿಕ್ಸಿಂದ ಕರ್ನಾಟಕ ಬೆಂಗಳೂರಲ್ಲೇ ಬಂದು ಈ ಇನ್ಸ್ಟಿಟ್ಯೂಟ್ ಕೂಡ ನಾವು ಚಾಲೂ ಮಾಡ್ತಾ ಇದ್ದೀವಿ. ಏನೂ ವರಿ ಮಾಡದೆ ಸ್ಟೂಡೆಂಟು ಇಲ್ಲಿಂದ ಮೆಡಿಕಲ್ಗೆ ಅಡ್ಮಿಷನ್ ಮಾಡಿ ಅಲ್ಲಿ ಜೊತೆಲಿ ಹೋಗಿ ಅಲ್ಲಿದ್ದು ಮೆಡಿಕಲ್ ಮುಗಿಸ್ಕೊಂಡು ಸ್ಟೂಡೆಂಟ್ ಇಂಡಿಯಾಗೆ ವಾಪಸ್ ಬರೋವರೆಗೂ ಟೋಟಲ್ ಹೋಲ್ ಆ್ಯಂಡ್ ಸೋಲ್ ಜವಾಬ್ದಾರಿ ಡಾಕ್ಟರ್ ನಿಮ್ಸ್ ಆಗಿರುತ್ತೆ. ಈವನ್ ಎಕ್ಸಿಟ್ ಎಕ್ಸಾಮ್ ಕ್ಲಿಯರೆನ್ಸ್ ಆಗೋವರೆಗೂ ನಾವು ಡಾಕ್ಟರ್ ನಿಮ್ಸ್ ಇದು ಸ್ಟೂಡೆಂಟ್ ಜೊತೆ ಇರ್ತೀವಿ, ಏನು ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ ಸರ್. ಓಕೆ, ಕೊನೆಯದಾಗಿ ಚೈತ್ರ ಅವರೇ, ನೀವೇನು ಹೇಳ್ತೀರಿ ಹೊಸದಾಗಿ MBBSಗೆ ಜಾಯ್ನ್ ಆಗಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ? ಸರ್, ಹೊಸದಾಗಿ MBBS ಜಾಯಿನ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಹೇಳೋದಿದೆ, ಕರೆಕ್ಟಾಗಿ ಚೂಸ್ ಮಾಡಿ ಯಾವ ಏಜೆನ್ಸಿಯಿಂದ ನೀವು ಬರಬೇಕು ಅಂತ. ಬಟ್ ನಾನು ನಿಮ್ಗೆ ಹೇಳೋದು, ಡಾಕ್ಟರ್ ಡ್ರೀಮ್ಸ್ ಏಜೆನ್ಸಿನ ಬನ್ನಿ, ಅವ್ರು ನಿಮಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಮತ್ತು ಒಳ್ಳೆ ಪ್ರೆಫರೆನ್ಸ್ ಕೊಡ್ತಾರೆ, ಯಾವ್ಯಾವ ಕಾಲೇಜಿಗೆ ಹೋಗಬೇಕು, ಯಾವ ಕಾಲೇಜ್ ಗೌರ್ಮೆಂಟ್ ಇದೆ, ಯಾವ್ದು ನಿಮ್ಮ ಬಜೆಟಲ್ಲಿ ಬರುತ್ತೆ ಅಥವಾ ಏನು ಅಂತ. ಮತ್ತು ವಾರ್ ಅನ್ನೋದೊಂದು ತುಂಬ ಇದೆ ಜನರಲ್ಲಿ, ರಷ್ಯಾದಲ್ಲಿ ವಾರ್ ಇದೆ ಅಂತ. ವಾರ್ ಅನ್ನೋದಿಲ್ಲ, ನಾನು ವಾರ್ ಝೋನಲ್ಲೇ ಇದ್ದೀನಿ. 2021ಇಂದ ನಾನು ಅಲ್ಲೇ ಇರೋದು. ನನ್ನ ಜೊತೆ ಡಾಕ್ಟರ್ ಡ್ರೀಮ್ಸ್ ಆಗಲಿ, ಅವರ ಮ್ಯಾನೇಜ್ಮೆಂಟ್ ಆಗಲಿ, ಅವ್ರು ನನ್ನ ಜೊತೆನೇ ಇದ್ದಾರೆ, ಯಾವ ಥರನೂ ಪ್ರಾಬ್ಲಮ್ ಇಲ್ಲ. ಓಕೆ, ವಿದ್ಯಾ ಅವರ ನೀವೇನು ಹೇಳ್ತೀರಿ ಕೊನೆಯದಾಗಿ? ಸೊ ನಾನು ಹೇಳೋದಷ್ಟೇ, ಒಂದು ಟ್ರಸ್ಟ್ ಇದೆ ಅಂದರೆ ಅದು ಡಾಕ್ಟರ್ ಡ್ರೀಮ್ಸ್. ಸೊ ಅವ್ರನ್ನ ನಂಬಿ ಸೊ ನೀವು ಅಬ್ರಾಡಲ್ಲಿ ಓದ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ನಿಮಗೆ ಬರೋದಿಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್ನ, ಅವ್ರು ನಿಮಗೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೂವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇನ್ನೂ ಕೂಡ ನೀವು ಡಾಕ್ಟರ್ ಡ್ರೀಮ್ ಮೂಲಕ ವಿದೇಶದಲ್ಲಿ MBBS ಮಾಡಬೇಕು ಅನ್ನುವಂತಹ ಕನಸಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ನೀವು ನೇರವಾಗಿ ಅವರನ್ನು ಕನ್ಸಲ್ಟ್ ಮಾಡಬಹುದು. ಅಡ್ರೆಸ್ ಕಾರ್ಡ್ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ, ನೇರವಾಗಿ ವಿಸಿಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡಿಬಹುದಾಗಿದೆ.